ಆಸ್ಪತ್ರೆಯಲ್ಲಿದ್ದಂಥ ನವಜಾತ ಶಿಶುಗಳನ್ನು ರಕ್ಷಣೆ ಮಾಡಲಾಗಿದೆ. ಇನ್ನು ಏನೇನಾಗಿದೆಯೋ ಅನ್ನುವಂಥದ್ದು ಆ ಗ್ರೌಂಡ್ ರಿಯಾಲಿಟಿ ಈ ಯುದ್ಧದ ಭೀಕರತೆ ನಿಂತ ನಂತರನೇ ಗೊತ್ತಾಗುವಂತ ಚಾನ್ಸಸ್ ಇದೆ. ಇರಾನ್ ಇಸ್ರೇಲ್ ಯುದ್ಧ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಸಂದರ್ಭದಲ್ಲಿ ದೊಡ್ಡ ಹಾನಿ ಕೂಡ ಆಗ್ತಾ ಇರುವಂಥದ್ದು, ಸಾಕಷ್ಟು ಜನ ಸಾವನ್ನಪ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಈ ಯುದ್ಧ ಇದೆಯಲ್ಲ, ದೊಡ್ಡ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಅಮೆರಿಕ ಅಂತೂ ದಾಳಿಯನ್ನ ಮುಂದುವರಿಸಿದೆ. ಇರಾನ್ ಶರಣಾಗುವವರೆಗೂ ನಾವಂತೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಇರಾನ್ ಕೂಡ ಶರಣಾಗ್ತಾ ಇಲ್ಲ, ಅವರು ಪ್ರತಿರೋಧವನ್ನ ತೋರಿಸ್ತಾ ಇದ್ದಾರೆ. ಬಿಕಾಸ್ ಅವರ ಸುಪ್ರೀಂ ಲೀಡರ್ ಅನ್ನೇ ಕೊಂದಂತ ಹಿನ್ನೆಲೆಯಲ್ಲಿ ನಾವಿದನ್ನು ಸಹಿಸಲ್ಲ ಅಂತ, ನಾವು ಸಹಿಸ್ಕೊಂಡು ಸುಮ್ಮನೆ ಕೂರಲ್ಲ, ನಾವು ಶರಣಾಗೋದಿಲ್ಲ. 2 ದಿನ ಇರ್ತೀವ, 2 ದಿನ ಇದ್ರು ಹುಲಿ ರೀತಿಯಲ್ಲೇ ಹೋರಾಡ್ಸಾಯ್ತೀವಿ ಅಂತ ಡಿಸೈಡ್ ಮಾಡದಂತೆ ಕಾಣಿಸ್ತಾ ಇದೆ. ಇರಾನ್ ಪ್ರತಿರೋಧವನ್ನ ನೋಡ್ತಾ ಇದ್ರೆ ದಾಳಿ ಪ್ರತಿದಾಳಿಗಳು ಮುಂದುವರಿತಾ ಇದೆ. ಕ್ಷಣ ಕ್ಷಣಕ್ಕೂ ಆತಂಕ ಮನೆ ಮಾಡಿರುವಂಥದ್ದು ಇರಾನ್ನಲ್ಲಿ. ಮತ್ತೆ ಅಮೆರಿಕ, ನಾನು ಹಾಗೆ ಹೇಳ್ತಾ ಇದ್ನಲ್ಲ, ಮಧ್ಯಪ್ರಾಚ್ಯದಲ್ಲಿ ಆಲ್ಮೋಸ್ಟ್ ಎಲ್ಲಾ ದೇಶಗಳಲ್ಲೂ ಕೂಡ ತನ್ನ ಸೇನಾ ನೆಲೆಯನ್ನ ಹೊಂದಿದೆ. ಖಮೇನಿ ಹತ್ಯೆಗೆ ಇರಾನ್ ಖೋತ ಅಂತಿದೆ. ಇಸ್ರೇಲ್ ಅಮೆರಿಕ ವಿರುದ್ಧ ಪ್ರತೀಕಾರದ ಜ್ವಾಲೆ ಉಂಟಾಗಿದೆ. ಕೆಂಪು ಧ್ವಜವನ್ನ ಹಾರಿಸಿ ಇರಾನ್ ಸೇಡಿನ ಸಮರವನ್ನ ಆರಂಭ ಮಾಡಿದೆ. ಅದರ ಭಾಗವಾಗಿ ಅಮೆರಿಕ ವಾಯು ನೆಲೆಗಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ದುಬೈ, ಖತಾರ್, ಬಹ್ರೇನ್, ಸೌದಿ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಅಂದ್ರೆ ಮಧ್ಯಪ್ರಾಚ್ಯ ದೇಶಗಳನ್ನು ಗುರಿಯಾಗಿಸಿಕೊಂಡು ಅಲ್ಲಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಇಸ್ರೇಲ್ ಮೇಲೂ ಕೂಡ ಕ್ಷಿಪಣಿಗಳ ಸುರಿಮಳೆ ಸುರಿಸಲಾಗ್ತಾ ಇದೆ. MQ-9 ಡ್ರೋನ್ ಅನ್ನ ಇರಾನ್ ಹೊಡೆದು ಉರುಳಿಸಿದೆ. ಇರಾನ್ ವಾಯು ರಕ್ಷಣಾ ಪಡೆಯಿಂದ ನಾಶವಾಗಿದೆ. ಡ್ರೋನ್ ಹೊಡೆದು ಉರುಳಿಸುವಂತಹ ದೃಶ್ಯವನ್ನ ರಿಲೀಸ್ ಮಾಡಲಾಗಿದೆ. ಇನ್ನೊಂದ್ ಕಡೆ ಇರಾನ್ ಮೇಲೂ ಅಮೆರಿಕ ಏರ್ ಸ್ಟ್ರೈಕ್ ನಿಂತಿಲ್ಲ. ಇನ್ನು ಇರಾನ್ ಕ್ಷಿಪಣಿಗಳ ಅಡಗು ತಾಣದ ಮೇಲೆ ದಾಳಿಯಾಗಿದೆ. B-2 ಬಾಂಬರ್ ಮೂಲಕ ಕ್ಷಿಪಣಿಗಳನ್ನ ಉಡೀಸ್ ಮಾಡಲಾಗ್ತಾ ಇದೆ.